ಲೋ ಗೆಳೆಯರೇ, ಹೇಗಿದ್ದೀರಿ ಎಲ್ಲರೂ? ಮೊನ್ನೆ ನನ್ನ ಫ್ರೆಂಡ್ ಒಬ್ಬ ಕೇಳ್ತಾ ಇದ್ದ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಅಂದ್ರೆ ನಾವು ಇನ್ವೆಸ್ಟ್ ಮಾಡಿರೋಂಥ ಹಣಕ್ಕೆ ಒಂದು ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ. ನಾನು ಹೇಳಿದ್ರೆ ಫಸ್ಟಿಗೆ ಎಲ್ಲರಿಗೂ ಬರೋದೇನು, ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ ಒಂದು ಸ್ವಲ್ಪ ರಿಟರ್ನ್ಸ್ ಬರುತ್ತೆ, ಓಕೆ, ಅದು ಓಕೆ, ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ. ಇಲ್ಲ, ಎಫ್ ಡಿ ಮಾಡ್ತೀವಿ ಅಂತಂದ್ರೆ ಒಂದು 5 ರಿಂದ 6% ವರೆಗೂ ಎಫ್ ಡಿ ಇಂಟ್ರೆಸ್ಟ್ ಅನ್ನ ಈಗ ಬ್ಯಾಂಕ್ಗಳು ಕೊಡ್ತಾ ಇದ್ದಾವೆ. ಕೆಲವು ಬ್ಯಾಂಕ್ಗಳು ಒಂದು 6.5% ಹಂಗೆ ಕೊಡ್ತಾ ಇರ್ಬೋದು. ಅದು ಒಂದು ಬೆಸ್ಟ್ ಆಪ್ಷನ್. ಇಲ್ಲ ಅದು ಬೇಡ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ಏನಂತಂದ್ರೆ ಈ ಪಿ ಪಿ ಎಫ್ ಗಳಂತ ಇರ್ತವೆ, ಪ್ರಾವಿಡೆಂಟ್ ಫಂಡ್ ಅಂತ ಇರುತ್ತೆ. ಅದು ಒಂದು 7% ಅಥವಾ 7.5% ಆ ತರ ರಿಟರ್ನ್ಸ್ ಗಳನ್ನ ಅದು ಕೊಡ್ತಾ ಇರುತ್ತೆ. ಇದು ಆನ್ಯುವಲಿ ನಾನು ಹೇಳ್ತಾ ಇದ್ದೆ, ಪರ್ ಇಯರ್ಗೆ. ಸೊ ಆ ತರ ಆನ್ಯುವಲಿ ಇಂಟ್ರೆಸ್ಟ್ ಅನ್ನು ಕೊಡ್ತಾ ಇರುತ್ತೆ. ಇಲ್ಲ ಅದಕ್ಕಿಂತಲೂ ನಮ್ಗೆ ಇನ್ನು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು ಬೇಕು, ಒಳ್ಳೆ ಇದು ಸಿಗ್ಬೇಕು ಅಂತಂದ್ರೆ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದರಲ್ಲೂ ಸಹ ಸಿಮಿಲರ್ಲಿ ಒಂದು ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ, 7.5% ಮೇಲಿನ ಇಂಟ್ರೆಸ್ಟ್ ಬರುತ್ತೆ. ಇಲ್ಲ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬೇಕು ಅಂತಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ಗಳಂತ ಇರುತ್ತೆ, ಸೇಫರ್ ಆಗಿರುತ್ತೆ. ಸೊ ಆ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು 6 ರಿಂದ 8% ಅಷ್ಟು ಪರ್ ಇಯರ್ ಅದು ರಿಟರ್ನ್ಸ್ ನ ಕೊಡುತ್ತೆ. ಅಂದ್ರೆ ಈಗ ಆನ್ ಅಂಡ್ ಎವರೇಜ್ ಹಿಂದಿನ ವರ್ಷಗಳಲ್ಲಿ ಕೊಟ್ಟಿರೋದು ನೋಡಿದ್ರೆ ಒಂದು 6 ರಿಂದ 8% ಅದು ನಾರ್ಮಲಿ ಅದು ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ. ಇಲ್ಲ ಇದಕ್ಕಿಂತಲೂ ನಮ್ಗೆ ಜಾಸ್ತಿ ಒಂದು ರಿಟರ್ನ್ಸ್ ಬೇಕು ಪರ್ ಇಯರ್ ಅಲ್ಲಿ ಅಂತಂದ್ರೆ ಖಂಡಿತವಾಗ್ಲೂ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಮ್ಯೂಚುವಲ್ ಫಂಡ್ ಅನ್ನ ಚೂಸ್ ಮಾಡ್ಕೊಳ್ಳೋದು ಅದರಲ್ಲಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಯಾಕೆಂತಂದ್ರೆ ಈಗ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಮಾಡ್ತಾ ಇರೋದು, ಪ್ಲಸ್ ನನ್ನ ಫ್ರೆಂಡ್ಸ್ ಮತ್ತೆ ಹಲವಾರು ಜನ ನಾನು ಮಾಡಿರೋದು ಒಂದು ಪ್ರೀವಿಯಸ್ ಮಾರ್ಕೆಟ್ ಇದನ್ನು ಕೂಡ ನಾನು ನೋಡಿರೋದ್ರಿಂದ ಒಂದು 13% ಇಂದ 14% ವರೆಗೂ ಮಿನಿಮಮ್ ಆಗಿ ಮಾರ್ಕೆಟ್ ರಿಟರ್ನ್ಸ್ ಕೊಟ್ಟೇ ಕೊಡ್ತಾ ಇರುತ್ತೆ. ಕೆಲವು ಕೆಲವು ಕೇಸಸ್ಗಳಲ್ಲಿ ಫಂಡ್ ಮ್ಯಾನೇಜರ್ಗಳು ಮತ್ತೆ ಅಡ್ವೈಸರ್ಗಳು, ಫೈನಾನ್ಷಿಯಲ್ ಅಡ್ವೈಸರ್ಗಳು ಚೆನ್ನಾಗಿದ್ರು ಅಂತಂದ್ರೆ, ಸೊ ಆ ಕೇಸಸ್ ಅಲ್ಲಿ ಏನು ಅಂತಂದ್ರೆ ಅದು ಇನ್ನೂ ಜಾಸ್ತಿ ಆಗಿರುವಂತ ಚಾನ್ಸಸ್ ಇದೆ. ನಾಟ್ ಲೈಕ್ 12-13%ಗೆ ಸ್ಟಾಪ್ ಆಗಿರುತ್ತೆ ಅಂತಲ್ಲ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಆ ವರ್ಷದಲ್ಲಿ ಪರ್ಫಾರ್ಮ್ ಮಾಡಿತ್ತು ಅಂತಂದ್ರೆ, ಸೊ ಆ ಟೈಮಲ್ಲಿ ಏನಂತಂದ್ರೆ ಅದಕ್ಕಿಂತಲೂ ಹೆಚ್ಚಿನ ರಿಟರ್ನ್ಸ್ ಬಂದಿರುವಂತದ್ದು ಇದೆ. ಸೊ ಮ್ಯೂಚುವಲ್ ಫಂಡ್ ಫೈನಲಿ ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ಕೊಳ್ಬಹುದು. ಈಗ ಬರೋ ಕ್ವಶನ್ ಏನಂತಂದ್ರೆ, ಹಂಗಾದ್ರೆ ನಾವ್ ಇನ್ವೆಸ್ಟ್ ಮಾಡ್ತೀವಾ? ಮಾಡಲ್ಲ. ನಮ್ ಜನ ಏನಂತಂದ್ರೆ 2% ಇಂಟ್ರೆಸ್ಟ್‌ಗೆ ಯಾರಿಗಾದ್ರೂ ದುಡ್ಡು ಕೊಡ್ಬೇಕು ಹೊರಗಡೆ. ಆಮೇಲೆ ಕೊಟ್ಟಿರೋ ದುಡ್ಡೇ ನಮಗ್ ಬರ್ಬಾರ್ದು. ಹಣನೂ ರಿಸ್ಕ್ ಅಲ್ಲಿ ಇರ್ಬೇಕು, ಅವ್ನ್ ಇಂಟ್ರೆಸ್ಟು ಕೊಡ್ಬಾರ್ದು, ಹಾಕಿರೋ ದುಡ್ಡು ಹೊರ್ಟೋಗ್ಬೇಕು. ಇದು ಅವ್ರಿಗಿಷ್ಟ. ಅಂದ್ರೆ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಂದ್ರೆ ನಮ್ಮಿಂದ ನಾವು ಈ ತರದ ಆಪ್ಷನ್ಸ್ ಅನ್ನ ಅವ್ರಿಗೆ ಹೇಳ್ಬೇಕು. ಅವ್ರೇನಾದ್ರು ಕೇಳೋದು ಎಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅಂದ್ರೆ ಯಾರಿಗಾದ್ರು ಇಂಟ್ರೆಸ್ಟ್ ಕೊಡು, 2% ಇಂಟ್ರೆಸ್ಟ್ ಕೊಡು, 3% ಇಂಟ್ರೆಸ್ಟ್‌ಗೆ ಕೊಡು, ಅಲ್ಲಿಂದ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ತಿಂಗಳಿಗೆ 2% 3% ಅಂದ್ರೆ ಅದು ಅವ್ರಿಗೆ ಭಾರಿ ಇಷ್ಟ ಆಗುತ್ತೆ. ಅದು ಭಾರಿ ಖುಷಿಯಾಗಿರೋಂಥ ವಿಚಾರ. ಸೊ ಹಿಂಗಾಗಿ ಈಗ ಮೊನ್ನೆ ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಕಥೆ ಆಯ್ತು. ಏನೋ ಚಿಟ್ ಫಂಡ್ ಸ್ಕ್ಯಾಮ್ ಅಂತ ಆಯ್ತು. ಇದೆಲ್ಲ ಆಗ್ತಾ ಇರೋದು ಏನಕ್ಕೆ? ಏನಕ್ಕೆ ಅಂತಂದ್ರೆ ಜನ ಹೆಚ್ಚು ದುರಾಸೆ ಪಡ್ತಾ ಇರೋದ್ರಿಂದ. ರಿಟರ್ನ್ಸ್ ರಿಯಲಿಸ್ಟಿಕ್ ಆಗಿರೋ ರಿಟರ್ನ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ನಿಮ್ಮ ಹಣ ಸೇಫ್ ಆಗಿರುತ್ತೆ, ಪ್ಲಸ್ ನಿಮ್ಗೊಂದು ಒಳ್ಳೆ ರಿಟರ್ನ್ಸ್ ಕೂಡ ಬರುತ್ತೆ. ಅದು ಬಿಟ್ಟು ಬೇಡದಿರೋ ಜಾಗದಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಈಗ ಚಿಟ್ ಫಂಡ್‌ಗಳು ಮತ್ತೆ ಈ ಯಾರಿಗೋ ಇಂಟ್ರೆಸ್ಟಿಗೆ ದುಡ್ಡು ಕೊಟ್ಟೆ, ಇಲ್ಲ ಯಾವುದೋ ಸ್ಕೀಮಲ್ಲಿ ದುಡ್ಡು ಡಬಲ್ ಮಾಡ್ಬಿಡ್ತಾರೆ. 30 ದಿನದಲ್ಲಿ ದುಡ್ಡು ಡಬಲ್ ಮಾಡ್ತಾರೆ, 60 ದಿನದಲ್ಲಿ. ಇವೆಲ್ಲ ಏನಂತಂದ್ರೆ ನೀವು ಹಣನ ಕಳ್ಕೊಳ್ಳೋದಕ್ಕೆ ಮಾಡ್ತಾ ಇರತಕ್ಕಂಥ ಪರ್ಫೆಕ್ಟ್ ಪ್ಲಾನ್‌ಗಳು ಅಷ್ಟೇ. ಸೊ ನನ್ನೊಂದು ಅಡ್ವೈಸ್ ಅನ್ನ ಕೇಳಿದ್ರೆ, ನನ್ನ ಅಭಿಪ್ರಾಯದಲ್ಲಿ ಮ್ಯೂಚುವಲ್ ಫಂಡ್ ಇಸ್ ದ ಬೆಸ್ಟ್ ಆಪ್ಷನ್. ಇನ್ವೆಸ್ಟ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ, ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರಿ. ಸೊ ಯು ವಿಲ್ ಗೆಟ್ ಪ್ಯಾಸಿವ್ ಇನ್ಕಮ್, ಅಂದ್ರೆ ಒಂದ್ ಒಳ್ಳೆ ಪ್ಯಾಸಿವ್ ಇನ್ಕಮ್ ಬರುತ್ತೆ ಅಂತ ಅದರ ಅರ್ಥ.